Hallelujah. 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 ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರೋಣ. ಭೂಪರಲೋಕದ ಒಡೆಯನೂ ಆಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ಪಾದಕ್ಕೆ ಬರುವರಾಗಿರುತ್ತೇವೆ. ನಮ್ಮನ್ನು ಕರುಣಿಸು ದೇವರೇ, ನಮ್ಮ ಮೇಲೆ ದಯೆ ತೋರಿಸು ದೇವರೇ. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಅಪ್ಪ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ದಿನದಲ್ಲಿ ನಮ್ಮ ಜೀವನದಲ್ಲಿ ನೆರವೇರಿಸು ದೇವರೇ. ನಮ್ಮ ವಿಷಯವಾಗಿ ಈ ದಿನದಲ್ಲಿ ಏನು ಮಾಡಬೇಕೆಂಬುದಾಗಿ ನಿನ್ನ ಉದ್ದೇಶವನ್ನು ಇಟ್ಟಿದ್ದೀಯೋ ಅದು ನೆರವೇರುವುದಕ್ಕಾಗಿ ನಮ್ಮ ಆಲೋಚನೆಗಳನ್ನು ನಿನ್ನ ಪಾದಕ್ಕೆ ಸಮರ್ಪಿಸ್ತೇವೆ ದೇವರೇ. ನಿನ್ನ ಚಿತ್ತ ನಮ್ಮ ಜೀವನದಲ್ಲಿ ನಡೀಬೇಕಪ್ಪ. ನಮ್ಮ ಆಲೋಚನೆಗಳು ನಿನ್ನದಾಗಿ ಪರಿವರ್ತಿಸು ದೇವರೇ. ಪರಿವರ್ತಿಸು, ಬದಲಾವಣೆ ಮಾಡು ದೇವರೇ. ಈ ಶಾರೀರಿಕವಾದ ಆಲೋಚನೆ ನಮ್ದು ತೆಗೆದುಹಾಕು. ಈ ಲೋಕದ ರೀತಿಯಲ್ಲಿರುವಂಥ ಎಲ್ಲ ಆಲೋಚನೆಗಳನ್ನು ತೆಗೆದುಹಾಕು ದೇವರೇ. ಯಾವ ದುಷ್ಟನ ಆಲೋಚನೆ ನಮ್ಮನ್ನು ಆಳಕೂಡದು. ನೀವೇ ನಮ್ಮನ್ನು ಆಳುವರಾಗಬೇಕು ದೇವರೇ. ನಾವು ನಿನ್ನವರಾಗೇ ಇರಬೇಕಪ್ಪ. ಈ ದಿನದಲ್ಲಿ ಕೇಳುವಂಥ ನಿನ್ನ ಮಕ್ಕಳು, ಕೂಡಿ ಬಂದಿರುವಂಥ ನಿನ್ನ ಮಕ್ಕಳು, ಅವರು ನಿನ್ನವರಾಗಿ, ನಿನ್ನ ಮಕ್ಕಳಾಗಿ, ನಿನ್ನ ಗುಣಾದಿಶಯಗಳನ್ನು ಹೊಂದಿದವರನ್ನಾಗಿ, ನಿನ್ನ ಬರುವನಕ್ಕಾಗಿ ಕಾದಿರುವವರನ್ನಾಗಿಯೂ ಭೂಲೋಕದಲ್ಲಿ ಅವರು ಜೀವಿಸುವಂಥ ದಿನಗಳಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸುತ್ತಾ ನಿನ್ನ ಮಕ್ಕಳಿಗೆ ಇರತಕ್ಕಂಥ ಗುಣಾದಿಶಯಗಳು ಅವರ ಜೀವನದಲ್ಲಿ ಕಾಣುವಾಗೆ ನಿನ್ನ ಮಕ್ಕಳನ್ನು ನಡೆಸುವಂತೆ ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇನೆ. ನನ್ನನ್ನು ಸಹ ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇನೆ. ನನ್ನನ್ನು ಮರೆ ಮಾಡಿ ನಿನ್ನ ಮಕ್ಕಳ ಸಂಗಡ ಮಾತನಾಡು. ನಿನ್ನ ವಾಕ್ಯಗಳು ನಿನ್ನ ಮಕ್ಕಳ ಜೀವನದಲ್ಲಿ ಕಾರ್ಯನಿರ್ವಹಿಸಲಿ ದೇವರ, ಕಾರ್ಯನಿರ್ವಹಿಸಲೇ. ನಿಮ್ಮಸ್ತಕ್ಕೆ ಒಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ನಮ್ಮ ಎಲ್ಲರ ಜೀವನದಲ್ಲಿ ನಮ್ಮ ಹುಟ್ಟುವಿಕೆ ಅಂದರೆ ತನ್ನ ತಂದೆ ತಾಯಿ ಯಾರೆಂಬುದನ್ನು ಯೋಚಿಸಿ ಅದರ ವಿಷಯದಲ್ಲಿ ಸಂತೋಷ ಪಡೋದು ಉಂಟು. ಕೆಲವರು ಅದರ ವಿಷಯದಲ್ಲಿ ದುಃಖ ಪಡೋದು ಉಂಟು. ಆದರೆ ಹುಟ್ಟುವಾಗ ನಾವೇ ಆರಿಸಿಕೊಂಡು ಹುಟ್ಟಿ ಬರುವುದಿಲ್ಲ. ಯಾವ ದೇಶ, ಯಾವ ಭಾಷೆ, ಯಾವ ಕುಲ, ಯಾವ ಕುಟುಂಬ, ಯಾವ ಪರಿಸ್ಥಿತಿ ನಾವು ನಿಷ್ಕರಿಸುವುದಲ್ಲ. ತಂದೆ ದೇವರೇ ಆದಿಯಲ್ಲೇ ನಿಷ್ಕರಿಸುವವರಾಗಿರುತ್ತಾರೆ. ಆತನ ಯೋಜನೆಯ ಪ್ರಕಾರವೇ ನಾವು ಹುಟ್ಟುವರಾಗಿರುತ್ತೇವೆ. ಅಪೊಸ್ತಲ ಕೃತಿಗಳು ಅದರಲ್ಲಿ 17ನೇ ಅಧ್ಯಾಯ 26ರಿಂದ ಈ ಥರ ವಾಕ್ಯಗಳನ್ನು ನಾವು ಓದುವರಾಗಿರುತ್ತೇವೆ. ಓದೋಣ. ಅಪೊಸ್ತಲರು 17ನೇ ಅಧ್ಯಾಯ 26ರಿಂದ ಓದಿಕೊಳ್ಳೋಣ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಸಾಕು. ಹಲ್ಲೆಲೂಯಾ. ದೇವರೇ ನಮ್ಮ ಜೀವನದಲ್ಲಿ ಯಾವ ಕಾಲದಲ್ಲಿ ಹುಟ್ಟಬೇಕು ನಮಗೆ ಆಸೆ ಇರ್ಬೋದು. ಯೇಸುವಿನ ಕಾಲದಲ್ಲಿ ಇದ್ದರೆ ಯೇಸುವನ್ನು ಮುಟ್ಟಬೋದಿತ್ತು. ಯೇಸುವಿನ ಕಾಲದಲ್ಲಿ ಇದ್ದರೆ ಯೇಸುವಿನ ಮುಖ ನೋಡ್ಬೋದಿತ್ತು. ಯೇಸುವಿನ ಕಾಲದಲ್ಲಿ ಇದ್ದರೆ ಯೇಸುವಿನ ಜೊತೆಯಲ್ಲಿ ಓಡಾಡ್ಬೋದಿತ್ತು. ಅಥವಾ ಮೋಶೆಯ ಕಾಲದಲ್ಲಿ ಇದ್ದರೆ ನಾವು ಸಹ ಮೋಶೆಯ ಎಲ್ಲ ಕಾರ್ಯ ನಾವು ನೋಡಬಹುದಿತ್ತು, ಅನುಭವಿಸಬಹುದಿತ್ತು. ನಮಗೆ ಆ ಥರ ಆಸೆ ಬರಬಹುದು, ಆದರೆ ಆಗಲ್ಲ. ಒಂದೇ ಸಾರಿ ಹುಟ್ಟುವುದು, ಅನಂತರ ಸಾಯುವುದು,
ಅನಂತರ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಿಸಲ್ಪಟ್ಟಿದೆ. ಆದರೆ ದೇವರು ಪ್ರತಿಯೊಬ್ಬನಿಗೆ ಅವರವರ ಕಾಲವನ್ನು ದೇವರು ನಿಷ್ಕರಿಸಿದ್ದಾರೆ. ಆ ಕಾಲದಲ್ಲಿ ನಾವು ಹುಟ್ಟುವರಾಗಿರುತ್ತೇವೆ. ಮತ್ತು ಯಾವ ಕುಟುಂಬದಲ್ಲಿ ಹುಟ್ಟಬೇಕು ದೇವರೇ ಮೊದಲೇ ನಿಷ್ಕರಿಸ್ತಾರೆ. ಈಸಾಕನು ಹುಟ್ಟುವುದಕ್ಕೂ ಮೊದಲೇ ಈಸಾಕನ ಹೆಸರನ್ನು ದೇವರು ಹೇಳಿದರು. ಸ್ನಾನಿಕನಾದ ಯೋಹಾನನು ಹುಟ್ಟುವುದಕ್ಕೂ ಮೊದಲೇ ಅವನ ಹೆಸರನ್ನು ಹೇಳಿದರು. ಯೇಸು ಕ್ರಿಸ್ತನು ಹುಟ್ಟುವುದಕ್ಕೂ ಮೊದಲೇ ಆತನ ಹೆಸರನ್ನು ಹೇಳಿದರು. ನಾವು ಸಹ ಹುಟ್ಟುವುದಕ್ಕೂ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ ನಾವು ಆರಿಸಲ್ಪಟ್ಟವರು. ನಮ್ಮ ಇಷ್ಟಕ್ಕೆ ನಾವು ಆರಿಸಿಕೊಂಡು ಬಂದಿಲ್ಲ. ನಮ್ಮ ಭಾಷೆ ಎಂಥದ್ದಾಗಿರಬೇಕು ದೇವರು ನೇಮಿಸ್ತಾರೆ. ಯಾವ ಊರಲ್ಲಿರಬೇಕು ದೇವರು ನೇಮಿಸ್ತಾರೆ. ಈ ಕಾಲದಲ್ಲಿ ಎಲ್ಲಿರಬೇಕು, ಇವತ್ತು ಎಲ್ಲಿರಬೇಕು, ನಾವತ್ತು ಇದ್ದೀವಿ. ಈ ಸಮಯದಲ್ಲಿ ಯಾರ ಸ್ವರ ಕೇಳಬೇಕು ದೇವರು ಅದನ್ನು ನೇಮಿಸಿದ್ದಾರೆ. ದೇವರೇ ಸೆಳೆಯುವರಾಗಿರುತ್ತಾರೆ. ದೇವರೇ ನಡೆಸುವರಾಗಿರುತ್ತಾರೆ. ನಮ್ಮ ಹೆಜ್ಜೆ ನಮ್ಮಿಂದ ಆಗುವುದಿಲ್ಲ. ದೇವರೇ ನಮಗೆ ಹೆಜ್ಜೆಗಳನ್ನು ಇಡುವರಾಗಿರುತ್ತಾರೆ. ನಮ್ಮನ್ನು ನಡೆಸುವರಾಗಿದ್ದಾರೆ. ನಿಮಗಿರುವಂಥ ಈ ಪರಿಸ್ಥಿತಿಯಲ್ಲಿ ದುಃಖದಲ್ಲಿ ಇರಬಾರದು. ಆದರೆ ಒಂದು ಮಾತ್ರ ನೀವು ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬೇಕು, ನಾನು ಯಾರ ಮಗ, ನನ್ನ ತಂದೆ ಯಾರು ತಿಳಿದಿರಬೇಕು. ಅದೇ ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯ. ಎಷ್ಟೋ ಜನರು ಲೋಕದ ರೀತಿಯಲ್ಲಿ ತಾನು ಹುಟ್ಟಿದಂಥ ಮನೆತನದ ವಿಷಯದಲ್ಲಿ ಅವು ಸಮೃದ್ಧಿಯಾಗಿ ಸಂತೋಷವಾಗಿ ಹೆಮ್ಮೆ ಉಳ್ಳವರಾಗಿ ಅದನ್ನು ಹೊಗಳುವವರಾಗಿ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಶಾರೀರಿಕ ಭಾವದಲ್ಲಿ ಹುಟ್ಟುವುದು ಶ್ರೇಷ್ಠವಲ್ಲ, ಅವನು ಹೊಸದಾಗಿ ಹುಟ್ಟುವುದೇ ಶ್ರೇಷ್ಠ. ಹೊಸದಾಗಿ ಹುಟ್ಟುವಂಥ ಒಂದು ಅನುಭವಕ್ಕೆ ಮನುಷ್ಯನು ಬರಬೇಕು. ಅದನ್ನೇ ದೇವರು ಬಯಸುವರಾಗಿರುತ್ತಾರೆ. ನಿಕೋದೇಮ ಎಂಬ ಭಕ್ತನಿಗೆ ಸಹ ದೇವರು ಯೇಸು ಕ್ರಿಸ್ತನು ಮಾತನಾಡುವಾಗ ತಿಳಿಸ್ತಾರೆ, ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಅವನು ಕೇಳ್ತಾನೆ, ಮುದುಕನಾದ ಮೇಲೆ ಹೇಗೆ ತಾಯಿಯ ಹೊಟ್ಟೆಯಲ್ಲಿ ಹೋಗಿ ಹುಟ್ಟಿ ಬರುವುದು? ಅವನು ಒಬ್ಬ ಬೋಧಕ, ಅವನು ಗೊತ್ತಿಲ್ಲ. ಅವನೇ ಆಶ್ಚರ್ಯಪಡುತ್ತಾನೆ, ಹೇಗೆ? ಪ್ರಿಯರೇ, ನಾವು ಯಾರ ಮಗನು, ಯಾರ ಮಗಳು ನಿಮಗೆ ನಿಶ್ಚಯ ಉಂಟು? ನಿಮ್ಮ ತಂದೆ ಯಾರು ನಿಮಗೆ ನಿಶ್ಚಯ ಉಂಟು? ನಾವು ಕೆಲವು ವಾಕ್ಯಗಳನ್ನು ಓದಿಕೊಳ್ಳುವವರಾಗಿರೋಣ. ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡುವವರಾಗಿರುತ್ತಾರೆ. ಆಕಾಶ ಭೂಮಿ ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ, ಬದಲಾವಣೆ ಆಗುವುದೇ ಇಲ್ಲ. ಆ ಮಾತನ್ನು ನಾವು ಓದಿಕೊಳ್ಳುವವರಾಗಿರೋಣ. ನಾನು ನಿಮ್ಮ ಮುಂದೆ ಒಂದು ವಾಕ್ಯದ ಭಾಗವನ್ನು ತರಕ್ಕೆ ನಾನು ಇಷ್ಟಪಡುತ್ತೀನಿ. ಹಲ್ಲೆಲೂಯ. ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರು ದೇವರ ಮಕ್ಕಳು.
ಆತನ ಹೆಸರಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಅವರು ದೇವರ ಮಕ್ಕಳು. ನಮ್ಮನ್ನು ನಾವು ನಿಶ್ಚಯಪಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಉಂಟಾ? ಹಲ್ಲೆಲೂಯ. ಒಂದು ವಾಕ್ಯ ಈ ಥರ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36ರಿಂದ 43 ತನಕ ಈ ಥರ ವಾಕ್ಯಗಳು ಇವೆ. ಅದರಲ್ಲಿ ನಮ್ಮ ವಿಷಯವಾಗಿ ಏನು ಹೇಳುತ್ತದೆ ಎಂಬುದನ್ನು ನಾವು ನೋಡೋಣ. ಓದೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36ರಿಂದ 43 ತನಕ. ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು, ಹೊಲದಲ್ಲಿಯ ಅಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಹಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು. ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಡಕಡನೆ ಹಲ್ಲು ಕಡಿನೆಯೂ ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಅಂದನು. ಹಲ್ಲೆಲೂಯಾ. ಅದರಲ್ಲಿ 38ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹೊಲವೆಂದರೆ ಈ ಲೋಕ, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಒಳ್ಳೆಯ ಬೀಜ ಎಂದರೆ ಪರಲೋಕ ರಾಜ್ಯದವರು. ಹಣಜಿ ಅಂದರೆ ಸೈತಾನನವರು. ಹಣಜಿ ಎಂದರೆ ಸೈತಾನನವರು. ಪರಲೋಕ ರಾಜ್ಯದವರ, ಸೈತಾನನವರ ಎರಡು ಇದೆ. ನಮ್ಮ ಮುಂದೆ ಎರಡು, ಪರಲೋಕ ರಾಜ್ಯದವರ, ಸೈತಾನನವರ. ನಮ್ಮನ್ನು ನಾವು ನಿಂದಾಯಿಸಿಕೊಳ್ಳುವರಾಗಿರೋಣ. ನಾವು ಯಾರ ಮಗನು, ಯಾರ ಮಗಳು? ನಿಮಗೆ ಧೈರ್ಯವಾಗಿ ಹೇಳೋಕ್ಕಾಗುತ್ತದೋ ಯಾರ ಮಗನು ಎಂಬುದಾಗಿ? ಆದರೆ ಎಲ್ಲರೂ ಇಷ್ಟಪಡುವುದು ನಾನು ದೇವರ ಮಗನು ಎಂಬುದಾಗಿ ಹೇಳೋಕ್ಕೆ. ಆದರೆ ಇಲ್ಲಿ ಯೇಸುನೇ ಹೇಳ್ತಾ ಇದ್ದಾರೆ, ಅನಜೆಂದರೆ ಯಾರಂತೆ? ಸೈತಾನನವರು. ಅಂದರೆ ತಮಿಳಲ್ಲಿ ಪೊಲ್ಲಾಂಗಾನುಡಿಯ ಪುತ್ತಿರರ್, ಸೈತಾನನ ಮಕ್ಕಳು ಎಂಬುದಾಗಿ. ಎರಡು, ನಮಗೆ ಗ್ಯಾರಂಟಿ ಇರಬೇಕು, ನಾನು ದೇವರ ಮಗನು. ಅದೇ ನಾವೆಲ್ಲರೂ ಇಷ್ಟಪಡ್ತೀವಿ. ಈ ದೇವಪುತ್ರರನ್ನು ದೇವರೇ ಈ ಭೂಲೋಕದಲ್ಲಿ ಇಡುವರಾಗಿರುತ್ತಾರೆ. ಹೊಲವೆಂದರೆ ಈ ಲೋಕ, ಈ ಲೋಕದಲ್ಲಿ ಬಿತ್ತುವವನೆಂದರೆ ಮನುಷ್ಯ ಕುಮಾರನು. ಒಳ್ಳೆಯ ಬೀಜ ಎಂದರೆ ದೇವಪುತ್ರರು. ಹಾಗಾದರೆ ನಮ್ಮನ್ನು ದೇವಕುಮಾರನು ಈ ಭೂಲೋಕದಲ್ಲಿ ಬಿತ್ತಿದಾರೋ? ಪ್ರಶ್ನೆಗೆ ಉತ್ತರ ನೀವೇ ಕಂಡ್ಕೋಬೇಕು. ನಿಮ್ಮ ಗುಣಾತಿಶಯದ ಮೂಲಕವಾಗಿ, ನಿಮ್ಮ ಜೀವನದ ಶೈಲಿಯ ಮೂಲಕವಾಗಿ, ನಾನು ಯಾರು ನಮ್ಮ ಮಗ ಗೊತ್ತಾಗುತ್ತದೆ. ಹೌದು ಪ್ರಿಯರೇ, ಯಾರಿಗೂ ಸೈತಾನನ ಮಕ್ಕಳಾಗಿರುವುದಕ್ಕೆ ಇಷ್ಟಪಡಲ್ಲ. ಸೈತಾನನ ಮಗನಿಂದ ಸಿಟ್ಟ ಬರ್ತದೆ, ಜಗಳಕ್ಕೆ ಬರ್ತಾರೆ, ಹೌದಲ್ವಾ? ಯಾರು ಇಷ್ಟಪಡಲ್ಲ. ಬಟ್ ಈ ಲೋಕದಲ್ಲಿ ಸೈತಾನನ ಮಕ್ಕಳು ಇದ್ದಾರೆ ಎಂಬುದಾಗಿ ಯೇಸುನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಈ ಥರ ನಾವು ಓದುತ್ತೇವೆ.
ದಯಮಾಡಿ ಓದ್ರಿ ಪ್ಲೀಸ್. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಇದು ಯೇಸು ಹೇಳ್ತಾ ಇದ್ದಾರೆ, ಸೈತಾನನ ಮಕ್ಕಳು ನೀವು, ಸೈತಾನನ ಮಕ್ಕಳು ಏನಂತ ಬರೆಯಲ್ಪಟ್ಟಿದೆ ಸಿಸ್ಟರ್? ಓದ್ರಿ. ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಸೈತಾನನು ನಿಮ್ಮ ತಂದೆ. ನೋಡ್ರಿ, ಸೈತಾನು ನಿಮ್ಮ ತಂದೆ. ಹಲ್ಲೆಲೂಯಾ. ನೀವೆಲ್ಲ ಒಪ್ಕೊಳ್ತೀರಾ? ಖುಷಿಯಾಗಿ ಅಂಗೀಕಾರ ಮಾಡ್ಕೊಳ್ತೀರಾ? ಸೈತಾನನ ಮಕ್ಕಳಂತ ನೀವು ಒಪ್ಕೊಳ್ತೀರಾ? ಯೇಸು ಹೇಳ್ತಾ ಇದ್ದಾರೆ, ಯಾವನು ಒಪ್ಪಲ್ಲ. ನೀ ಸೈತಾನನ ಮಗ ಅಂತ ಹೇಳಿದ್ರೆ, ಆದರೆ ಸೈತಾನನ ಮಕ್ಕಳು ಇದ್ದಾರೆ. ಸೈತಾನನು ಈ ಲೋಕದಲ್ಲಿ ಅವನು ಬಿತ್ತಿದ್ದಾನೆ, ಇದ್ದಾರೆ. ಅವರ ಗುಣಾತಿಶಯಗಳು, ಅವರ ಕ್ರಿಯೆಗಳ ಮೂಲಕವಾಗಿ ಹೊರಗಡೆ ತೋರಿ ಬರುತ್ತದೆ ಅವರು ಯಾರ ಮಕ್ಕಳೆಂಬುದನ್ನು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, 1 ಯೋಹನ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ಥರ ಬರೆಯಲ್ಪಟ್ಟಿದೆ. ಹೋದ್ರಿ, 1 ಯೋಹನ 3ನೇ ಅಧ್ಯಾಯ 10ನೇ ವಾಕ್ಯ. ಇವರು ದೇವರ ಮಕ್ಕಳೆಂಬುದು, ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ಇದರಿಂದ ಅಂದರೆ ಕ್ಯಾರೆಕ್ಟರ್ಸ್ ವ್ಯಕ್ತವಾಗುತ್ತದೆ. ದೇವರ ಮಕ್ಕಳು, ಸೈತಾನನ ಮಕ್ಕಳು, ವ್ಯತ್ಯಾಸ. ಹಾಗೆ 12ನೇ ವಾಕ್ಯವನ್ನು ಓದ್ರಿ. ಕೆಡುಕನಿಂದ ಹುಟ್ಟಿ, ಕೆಡುಕನಿಂದ ಹುಟ್ಟಿ ಬರುತ್ತಾರೆ ಸೈತಾನನ ಮಕ್ಕಳು. ಮತ್ತೆ 8ನೇ ವಾಕ್ಯ ಅದರಲ್ಲಿಯೇ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿರುತ್ತಾನೆ. ಪ್ರಿಯರೇ, ಒಂದು ವೇಳೆ ನಾವು ಯೋಚಿಸಬಹುದು, ಅಯ್ಯೋ ನಾನು ಪಾಪದಲ್ಲೇ ಹುಟ್ಟಿದನಲ್ಲ, ನಾನು ಶಾರೀರಿಕ ಭಾವದಲ್ಲೇ ಹುಟ್ಟಿದನಲ್ಲ, ನನ್ನ ಜೀವನದಲ್ಲಿ ಪಾಪವಿದೆಯಲ್ಲ, ನಾನು ಹಾಗಾದ್ರೆ ಸೈತಾನನ ಮಗನೋ? ಸಂಶಯ ಉಂಟಾಗುತ್ತದೆ. ಆದರೆ ದೇವರ ಮಗನಿಗೂ ಸೈತಾನನ ಮಗನಿಗೂ ವ್ಯತ್ಯಾಸ ಏನು ಗೊತ್ತಾ? ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ ಒಂದು, ಎರಡನೇದು ಆತನ ಹೆಸರಲ್ಲಿ ನಂಬಿಕೆ ಇಡುತ್ತಾರೋ ಎರಡನೇದು. ಸೈತಾನು ಸಹ ಯೇಸು ಕ್ರಿಸ್ತನ ನಂಬ್ತಾನೆ, ಯೇಸುವನ್ನು ದೇವಕುಮಾರ್ ನಂಬ್ತಾನೆ. ಆ ದೇವರ ಮಗನಾಗ್ತಾನೆ ಅವನು? ಇಲ್ಲ. ಅವನ ಕ್ಯಾರೆಕ್ಟರ್ಸ್ ಬದಲಾವಣೆ ಆಗುತ್ತದಾ? ಬದಲಾವಣೆ ಆಗುವುದೇ ಇಲ್ಲ. ಅವನು ಅದಕ್ಕಾಗಿಯೇ ನೇಮಿಸಲ್ಪಟ್ಟವನು. ಕೇಡು ದಿನಗಳಿಗಾಗಿ ದೇವರು ಕೆಡುಕನನ್ನು ಸಹ ಉಂಟು ಮಾಡಿದರೆಂಬುದಾಗಿ ವಾಕ್ಯವಿದೆ. ಅನುಮತಿಸ್ತಾರೆ ಈ ಲೋಕದಲ್ಲಿ. ಕೇಡು ದಿನಗಳು ಉಂಟು, ಆ ದಿನಗಳಲ್ಲಿ ಕೆಡುಕರುಗಳು ಇರಬೇಕು. ಈ ಲೋಕದಲ್ಲಿ ಕೆಡುಕರು ಇದ್ದಾರೆ, ಸೈತಾನನ ಮಕ್ಕಳು ಸಹ ಇದ್ದಾರೆ. ಆದರೆ ನೀವು ದೇವರ ಮಗನಾಗಿ ಇರುವುದಾಗಿದ್ದರೆ ಖಂಡಿತ ಆತನನ್ನು ಅಂಗೀಕರಿಸಿಕೊಳ್ಳುವುದು ನಿಶ್ಚಯ. ತಂದೆ ಬೋಧಿಸ್ತಾರೆ, ತಂದೆಯಿಂದ ಯಾರು ಕಳೀತಾರೋ ಅವರು ನನ್ನ ಬಳಿಗೆ ಬರುತ್ತಾರೆ ಎಂಬುದಾಗಿ ಯೇಸು ಹೇಳುತ್ತಾರೆ. ತಂದೆಯಿಂದ ದೇವರ ಮಕ್ಕಳು ಕಳೀತಾರೆ. ಅವರಿಗೆ ಅರಿವಾಗುತ್ತದೆ, ಅಯ್ಯೋ ನಾನು ಮಾಡುತ್ತಾ ಇರುವಂಥ ಕಾರ್ಯ ನನಗೆ ಒಪ್ಪುತ್ತಾ ಇಲ್ಲ, ನಾನು ಪಾಪದಲ್ಲಿ ಇದ್ದೀನಿ, ಅಯ್ಯೋ ಎಂಥ ಇದು, ನನ್ನ ಜೀವಿತ ನನಗೆ ಇಷ್ಟ ಆಗ್ತಾ ಇಲ್ಲ. ಆ ಥರ ಯೋಜನೆಗಳು ಬರುತ್ತದೆ. ಪಾಪವನ್ನು ಕಂಡಾಗ ಅವರಿಗೆ ದ್ವೇಷ ಮಾಡುವ ರೀತಿಯಲ್ಲಿ ಹೃದಯ ಅವರಿಗೆ ಪರಿವರ್ತನೆ ಆಗುತ್ತದೆ. ಪಾಪವೇ ಛೀ ಎಂಬುದಾಗಿ ಆಗುವ ರೀತಿಯಲ್ಲಿ ಅವರ ಹೃದಯಗಳು ಬದಲಾವಣೆ ಆಗುತ್ತದೆ. ನಾನಿನ್ನು ಮುಂದೆ ಪಾಪ ಮಾಡಕೂಡದು. ಯಾರ ಅಕ್ಷರ ತಮ್ಮನ್ನು
ತಂದೆಯಿಂದ ಬೋಧಿಸಲ್ಪಡುತ್ತಾರೋ ಅವರುಗಳು ದಿನ ದಿನೇ ಅವರು ಪಾಪದಿಂದ ದೂರವಾಗುವವರಾಗುತ್ತಾರೆ. ಪಾಪವನ್ನು ದ್ವೇಷ ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. ಶಾರೀರಿಕ ಭಾವವನ್ನು ಅವರು ಅಗೆ ಮಾಡುತ್ತಾರೆ. ಸೈತಾನನ ಆಲೋಚನೆಗಳನ್ನು ಅವರು ತಳ್ಳಿ ಹಾಕುತ್ತಾರೆ. ಅವುಗಳ ಜೊತೆಯಲ್ಲಿ ಅವರು ಹೋಗುವುದೇ ಇಲ್ಲ, ಒಪ್ಪಿಕೊಳ್ಳುವುದೇ ಇಲ್ಲ, ದೂರವಾಗುತ್ತಾರೆ. ಪ್ರಿಯರೇ, ಹಾಗಾದರೆ ಇಲ್ಲಿ ಬಂದಿರುವಂಥ ನಿನ್ನ ಜೀವನದಲ್ಲಿ ಯೇಸುವನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ನಿಮಗಿಷ್ಟ ಇದೆಯಾ? ಇಷ್ಟ ಇಲ್ಲದ ಪಕ್ಷದಲ್ಲಿ ಸೈತಾನನ ಮಗನಾಗ್ತೀರಾ. ಬಿ ಕೇರ್ಫುಲ್. ಅಂಗೀಕರಿಸಿಕೊಳ್ಳಬೇಕು. ಅಂಗೀಕರಿಸಿಕೊಂಡ್ರೆ ನೀ ದೇವರ ಮಗನು ಹೌದು ನಿಶ್ಚಯ ಆಗುತ್ತದೆ. ಸೆಕೆಂಡ್, ಯೇಸುವಿನ ಹೆಸರಿನಲ್ಲಿ ನಂಬಿಕೆಡಕ್ಕೆ ಪ್ರಾರಂಭವಾಗುತ್ತೀರಿ. ಹಲ್ಲೆಲೂಯ. ಆ ನಂಬಿಕೆಯೇ ದೇವರ ವರ. ದೇವರು ತನ್ನ ಕೃಪೆಯ ಮೂಲಕವಾಗಿ ಯಾವಾಗ ನೀ ಲೋಕವನ್ನು ಬಿಟ್ಟು ಪಾಪದ ಕಾರ್ಯಗಳನ್ನು ಬಿಟ್ಟು ಮನಂತಿರುಗಿ ನಾನು ದೇವರ ಮಗನಾಗಬೇಕೆಂಬುದಾಗಿ ತೋಕ ಪಡುತ್ತೀಯೋ ಆವಾಗಲೇ ದೇವರು ನಿಮಗೆ ಯೇಸುವಿನ ಮೇಲೆ ನಂಬಿಕೆ ಇಡುವಂಥ ವರ ಕೃಪೆಯಿಂದ ಕೊಡುವರಾಗಿರುತ್ತಾರೆ. ಯೋಗ್ಯತೆ ಇಲ್ಲದವರಿಗೆ ದೇವರು ತೋರಿಸುವಂಥ ದಯನೇ ಕೃಪೆ. ನಾವು ದೇವರ ಮಕ್ಕಳೆಂಬ ಹೇಳಿಕೊಳ್ಳುವಂಥ ಯೋಗ್ಯತೆ ಇಲ್ಲದವರು, ಪಾಪದಲ್ಲಿಯೇ ನಾವು ಇದ್ದವರು, ಪಾಪದಲ್ಲಿಯೇ ನಾವು ಹುಟ್ಟಿದವರು, ಪಾಪದಲ್ಲಿಯೇ ಜೀವನ ಮಾಡಿದವರು ಹೌದು, ಇಲ್ಲ ಅಂತ ಅಲ್ಲ. ಯಾಕೆಂದರೆ ನಾವು ಶಾರೀರಿಕದಲ್ಲಿ ಬಂದಿದ್ದೇವೆ. ಶಾರೀರಿಕ ಭಾವ ಪ್ರಸಿದ್ಧವಾಗಿವೆ. ಯಾವುದಂದರೆ ಜಾರತ್ವ, ಬಂಡತನ, ನಾಚಿಕೇಡುತನ, ವಿಗ್ರಹಾರಾಧನೆ, ಮಾಟ, ಜಗಳ, ಹೊಟ್ಟೆಗಿಚ್ಚು, ಸಿಟ್ಟು, ಬೈಗಳು, ಭಿನ್ನಮದ ಮತ್ಸರ, ಕುಡುಕತನ, ದುಂದೌತನ, ಎಲ್ಲ ಕೆಟ್ಟ ಆಲೋಚನೆಗಳು ಶಾರೀರಿಕದಲ್ಲಿ ಇದೆ. ಮಣ್ಣಿನ ಸ್ವಭಾವವಿದೆ. ಆದರೆ ದೇವರ ಕೃಪಾವರ ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆರಿಸಲ್ಪಟ್ಟು ಯಾವ ಕಾಲದಲ್ಲಿ ಯಾರನ್ನು ದೇವರು ಹುಟ್ಟಿಸ್ತಾರೋ ಈ ಭೂಲೋಕದಲ್ಲಿ ಹುಟ್ಟಿದ ಆ ದಿನದಿಂದಲೇ ದೇವರ ದೃಷ್ಟಿ ನಿನ್ನ ಮೇಲೆ ಇರುತ್ತದೆ. ಕ್ಲುಪ್ತವಾದ ಸಮಯದಲ್ಲಿ ದೇವರು ನಿನ್ನನ್ನು ರಕ್ಷಿಸುವವರಾಗಿರುತ್ತಾರೆ. ನಂಬಿಕೆಯಲ್ಲಿ ಬರಮಾಡುವವರಾಗಿರುತ್ತಾರೆ. ಅದು ದೇವರ ವರ. ಹಲ್ಲೆಲೂಯಾ. ನೀವು ಧನ್ಯರು ಪ್ರಿಯರೇ. ಯೇಸುವಿನ ಮೇಲೆ ಎಷ್ಟು ಜ್ಞಾನಿಗಳು ನಂಬಕ್ಕೆ ತಯಾರಿಲ್ಲ. ಎಷ್ಟು ಶ್ರೀಮಂತರು, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಬಲಶಾಲಿಗಳು, ಈ ಲೋಕದಲ್ಲಿ ಹೆಸರುವಾಸಿ ಜನಾಂಗಗಳು, ಅಧಿಕಾರ ಇರುವಂಥವರುಗಳು, ಆಸ್ತಿ ಇರುವವರುಗಳು ಎಲ್ಲ ಇರ್ತದೆ. ಆದರೆ ಯೇಸುವನ್ನು ನಂಬುವ ವರ ಅವ್ರಿಗಿರಲ್ಲ. ನಿಮಗೆ ಸಿಕ್ಕಿದೆ, ನೀ ಧನ್ಯರು. ನಿಮಗೆ ಸಿಕ್ಕಿದೆ, ನೀವು ಧನ್ಯರು. ಯೇಸುವನ್ನು ನಂಬುವ ವರ ದೇವರೇ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಚಪ್ಪಾಳೆ ದೇವರು ಕೊಂಡಾಡುವವರಾಗಿರೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಾಗಾದ್ರೆ ನೀವು ದೇವರ ಮಗನು, ದೇವರ ಮಗಳು. ನಿಮಗೆ ನಿಶ್ಚಯ ಆಗಿದೆಯಲ್ಲ? ನಿಮ್ಮ ಆತ್ಮದಲ್ಲಿ ಸಂತೋಷ ಆಗ್ತಾ ಉಂಟಲ್ಲ? ಅಂತರಾತ್ಮದಲ್ಲಿ ಸಂತೋಷ ಆಗ್ತಾ ಇದೆ. ನಿಮಗೆ ನಿಶ್ಚಯ ಆಗ್ತಾ ಇದೆ, ಎಸ್ ನಾನು ದೇವರ ಮಗನು, ದೇವರ ಮಗಳು. ಹಾಗಾದರೆ ದೇವರ ಮಕ್ಕಳು ಎಂಬುದಾಗಿ ಇರುವಂಥ ಪ್ರತಿಯೊಬ್ಬರುಗಳು ಅವರೊಂದು ಕಾರ್ಯವನ್ನು ಮಾಡುತ್ತಾರೆ. ಏನು ಕಾರ್ಯ? ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯ. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು, ಅವರು ತಮ್ಮ ತಮ್ಮ ಪಾಪಗಳನ್ನು ಅರಿಕೆ ಮಾಡುವರಾಗಬೇಕು.
ಹಲ್ಲೆಲೂಯ. ಯಾರು ತಾಯಿಯ ಗರ್ಭದಿಂದ ಹುಟ್ಟಿದ ಕೂಡಲೇ ಅವನು ಪರಿಶುದ್ಧನಾಗಿ ಹುಟ್ಟಿಲ್ಲ. ಪರಿಶುದ್ಧನಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ, ಅದು ಯೇಸು ಕ್ರಿಸ್ತನು. ಹಲ್ಲೆಲೂಯ. ಹೌದು. ಹಾಗಾದರೆ ಜನ್ಮ ಪಾಪ, ಕರ್ಮ ಪಾಪ ನಮ್ಮ ಜೀವನಗಳಲ್ಲಿ ಇದ್ದೇ ಇರುತ್ತದೆ. ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಿದರೆ ಅವನು ತನ್ನನ್ನೇ ತಾನೇ ಮೋಸಪಡಿಸಿಕೊಳ್ಳುವನಾಗಿ ವಂಚಿಸಿಕೊಳ್ಳುವನಾಗಿರುತ್ತಾನೆ ವಾಕ್ಯವಿದೆ. ಹಾಗಾದರೆ ನಮ್ಮನ್ನು ಪರೀಕ್ಷಿಸುವರಾಗಿರಬೇಕು. ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡವರಾಗಿ ನಮಗೆ ತಿಳುವಳಿಕೆ ಬಂದ ದಿನದಿಂದ ಈ ದಿನ ತನಕ ಏನು ನಾನು ಪಾಪ ಮಾಡಿರಬಹುದು, ನಮ್ಮನ್ನು ಪರೀಕ್ಷೆ ಮಾಡುವಾಗ ನಮ್ಮ ಕಣ್ಣು ಮುಂದೆ ಒಂದು ಆಲೋಚನೆ ಬಂದು ನಿಲ್ಲುತ್ತದೆ. ಇಂಥ ದಿನದಲ್ಲಿ ಇಂಥ ಕಾರ್ಯಗಳನ್ನು ನೀನು ಮಾಡಿದ್ದಿ ಎಂಬುದಾಗಿ ನಿನ್ನ ಮುಂದೆ ಬಂದು ನಿಲ್ಲುತ್ತದೆ. ಅವುಗಳನ್ನು ಖಂಡಿತವಾಗಿ ದೇವರ ಮಕ್ಕಳು ಆರೈಕೆ ಮಾಡುತ್ತಾರೆ. ದೇವರ ಮಕ್ಕಳ ಒಂದು ಸ್ವಭಾವ ಪಾಪವನ್ನು ಮುಚ್ಚಿಡಲ್ಲ. ತಂದೆ ಹತ್ರ ಓಪನ್ ಆಗಿ ತಿಳಿಸಿಬಿಡುತ್ತಾರೆ. ತಂದೆಯೇ, ನಾನು ಇಂಥ ಪಾಪ ಮಾಡಿದ್ದೇನಪ್ಪ, ನನ್ನ ಕ್ಷಮಿಸು. ಯಾಕಂದರೆ ದೋಷಗಳನ್ನು ಮುಚ್ಚಿಕೊಳ್ಳುವನಿಗೆ ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವನಿಗೆ ಕರುಣೆ ತೊರೆಯುವುದು. ದೇವರ ಮಕ್ಕಳು ಖಂಡಿತವಾಗಿ ಪಾಪದ ಅರಿಕೆ ಮಾಡುತ್ತಾರೆ. ಯಾಕಂದರೆ ನಮ್ಮ ಒಳಗಡೆ ದೇವರ ಬೀಜ ಇದೆ. ಹಲ್ಲೆಲೂಯ. ನಮ್ಮ ಒಳಗಡೆ ದೇವರ ಬೀಜ, ದೇವರಿಂದ ಹುಟ್ಟಿದವರು ನಾವು ಭೂಲೋಕದಲ್ಲಿ ಬಂದಿದ್ದೇವೆ. ಈ ಶಾರೀರಿಕ ಭಾವ, ಸೈತಾನನ ಉದ್ದೇಶಗಳು, ಒಂದು ವೇಳೆ ನಾವು ಅದಕ್ಕೆ ಒಪ್ಪಿಕೊಟ್ಟು ನಡೆದಿರುವುದಾದರೆ ನಮ್ಮ ಒಳಗಡೆ ಇರುವಂಥದ್ದು ಅಂತರಿದ ಮನುಷ್ಯನು, ಜೀವಾತ್ಮ, ದೇವರ ಬೀಜ, ಇನ್ನರ್ ಮ್ಯಾನ್, ಅವನು ಒಪ್ಪಿಕೊಳ್ಳುವುದೇ ಇಲ್ಲ. ಅವನಿಗೆ ಆಸೆ ಬರುತ್ತದೆ, ಈ ಪಾಪ ನನಗೆ ಬೇಡ, ತಂದೆಯೇ ನಾನು ಈ ಪಾಪ ಮಾಡಿಬಿಟ್ಟಿದ್ದೆ, ನನಗೆ ಕ್ಷಮಿಸಪ್ಪ. ಎಸ್, ಶಾರೀರಿಕ ಈ ದೇಹಕ್ಕೆ ವಿರೋಧವಾಗಿ ನಮ್ಮ ಅಂತರಾತ್ಮ ಎದ್ದೇಳುತ್ತದೆ. ಮಾಡಬಾರದು, ಈಗ ಇರಬಾರದು, ಆ ಜೀವಿತವನ್ನು ಹಾಗೆ ಮಾಡುತ್ತದೆ. ಖಂಡಿತ. ಯಾಕೆ? ದೇವರ ಬೀಜ, ದೇವರು ಪರಿಶುದ್ಧನು. ನಮ್ಮನ್ನು ಹುಟ್ಟಿಸಿದಾತನು ಪರಿಶುದ್ಧನು. ನಮ್ಮನ್ನು ಈ ಲೋಕಕ್ಕೆ ಕಳಿಸಿದಾತನು ಪರಿಶುದ್ಧನು. ನಾವೇ ಬಂದಿಲ್ಲ, ಅವರೇ ಕಳಿಸಿದ್ದಾರೆ. ಯಾವ ಕಾಲದಲ್ಲಿ ನಾವು ಇರಬೇಕೋ ನಾವು ಬಂದಿದ್ದೇವೆ. ಎಲ್ಲಿ ಇರಬೇಕು ಅವರೇ ನಿಷ್ಕರಿಸಿದ್ದಾರೆ, ಅವರೇ ಈ ಸ್ಥಳದಲ್ಲಿ ಇಟ್ಟಿದ್ದಾರೆ. ಆವಾಗ ನಮ್ಮ ಇನ್ವರ್ಡ್ ಮ್ಯಾನ್, ಅಂತರದ ಮನುಷ್ಯನು, ನಮ್ಮ ಜೀವಾತ್ಮ ಶಾರೀರಿಕ ಭಾವದಲ್ಲಿ ಮಾಡಿದಂಥ ಎಲ್ಲ ಪಾಪವನ್ನು ಅಂತರಾತ್ಮ ದ್ವೇಷವನ್ನು ಮಾಡುತ್ತದೆ, ಅರಿಕೆಯನ್ನು ಮಾಡುವಾಗೆ ನಡೆಸುತ್ತದೆ. ಅನಂತರ ಈ ದೇಹ ಒಪ್ಪಿಕೊಳ್ಳುತ್ತದೆ, ಖಂಡಿತ ಅರಿಕೆ ಮಾಡುತ್ತದೆ. ಹೌದು ದೇವರೇ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ದೇವರೇ. ದಾವೀದನು ಪಾಪ ಮಾಡಿದ. ಅವನ ಅಂಥ ರೀತಿಯಲ್ಲಿ ಕಣ್ಣೀರು ಬಿಟ್ಟು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಂಥ ವ್ಯಕ್ತಿಗಳು ಯಾರು ಇರುವುದಿಲ್ಲ. ಹಲ್ಲೆಲೂಯ. ಹಾಗಾಗಿ ದೇವರು ಅವನ ವಿಷಯದಲ್ಲಿ ಹೀಗೆ ಅಂದರು, ನನ್ನ ಹೃದಯಕ್ಕೆ ಮೆಚ್ಚುವವನು ಯಾರು ಪಾಪದ ಅರಿಕೆಯನ್ನು ಮಾಡುವವರಾಗಿರುತ್ತಾರೋ, ಪಶ್ಚಾತ್ತಾಪ ಪಡುವವರಾಗಿರುತ್ತಾರೋ, ಖಂಡಿತ ಅವರ ವಿಷಯದಲ್ಲಿ ದೇವರು ಮೆಚ್ಚುವರಾಗಿರುತ್ತಾರೆ. ದಾವೀದನಿಗೆ ಹಾಗಾಗಿ ಹೇಳಿದರು, ನನ್ನ ಹೃದಯಕ್ಕೆ ಮೆಚ್ಚುವವನು. ಹಲ್ಲೆಲೂಯ. ನಾವು ದೇವರ ಮಕ್ಕಳು, ನಮ್ಮ ತಂದೆ ನಮ್ಮನ್ನು ಮೆಚ್ಚಬೇಕು. ನಮ್ಮ ವಿಷಯದಲ್ಲಿ ಪ್ರಿಯ ಮಗನೇ, ಪ್ರಿಯ ಮಗಳೇ ಅಂತ ಕರೀಬೇಕು. ಅಂಥ ರೀತಿಯಲ್ಲಿ ನಾವು ಬದಲಾವಣೆ ನಮ್ಮ ಅಂತರಾತ್ಮ ಬಯಸುತ್ತದೆ. ನಮ್ಮ ಶಾರೀರಿಕ ಭಾವವನ್ನು ಜಯಿಸಬೇಕು.
ಶಾರೀರಿಕ ಭಾವಕ್ಕೆ ನಾವು ವಿಧೇಯರಾಗಬಾರದು, ಶಾರೀರಿಕ ನಮಗೆ ವಿಧೇಯರಾಗಬೇಕು. ಲೋಕದ ಬಾಲಿಗೆ ನಾವು ಸತ್ತವರ ರೀತಿಯಲ್ಲಿ ನಮ್ಮ ಜೀವಿತವನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ನಾವು ದೇವರ ಆಲಯ, ದೇವರ ಆತ್ಮ ನಮ್ಮಲ್ಲಿ ವಾಸವಾಗಿದ್ದಾರೆ ಎಂಬ ರೀತಿಯಲ್ಲಿ ನಮ್ಮನ್ನು ಬದಲಾವಣೆ ಮಾಡಿಕೊಳ್ಳುವರಾಗಿರಬೇಕು. ಶಾರೀರಿಕ ಭಾವದ ಮೇಲೆ ನಮ್ಮ ಅಂತರಾತ್ಮ ಬಯಸುವ ರೀತಿಯಲ್ಲಿ ನಾವು ಒಪ್ಪಿಸಿಕೊಡುವರಾಗಿರಬೇಕು. ನಮ್ಮ ದೇಹವನ್ನು ಒಪ್ಪಿಸಿಕೊಡಬೇಕು, ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಬೇಕು. ದೇಹದ ದುರಾಲೋಚನೆಗಳೆಲ್ಲ ಸುಟ್ಟು ಬೂದಿಯಾಗಬೇಕು. ದೇವರ ವಾಕ್ಯದಿಂದಲೂ ಪಾಪದ ಅರಿಕೆ ಮಾಡುವುದರ ಮೂಲಕವಾಗಿಯೂ ಪರಿಶುದ್ಧಾತ್ಮನ ಬಲದಿಂದಲೂ ನಮ್ಮಲ್ಲಿರುವಂಥ ಶಾರೀರಿಕ ಭಾವ ಸುಟ್ಟು ಬೂದಿಯಾಗಬೇಕು. ನಾವು ಬದಲಾವಣೆ ಆಗಬೇಕು. ವಾಕ್ಯ ಹೇಳುತ್ತದೆ, ಓದೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಅದು 2ನೇ ಭಾಗ. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವ, ಯೇಸು ಕ್ರಿಸ್ತನಲ್ಲಿ ಹೆಸರಲ್ಲಿ ನಂಬಿಕಿಡುವಂಥ ಪ್ರತಿಯೊಬ್ಬ ವ್ಯಕ್ತಿ, ಪಾಪದ ಅರಿಕೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ, ಪಾಪವನ್ನು ದ್ವೇಷ ಮಾಡುವಂಥ ಒಬ್ಬ ವ್ಯಕ್ತಿ, ಪಾಪದ ಜೀವಿತ ಬೇಡ ಎಂಬುದಾಗಿ ಹೇಳುವಂಥ ಒಬ್ಬ ವ್ಯಕ್ತಿ, ಅವನು ದೀಕ್ಷಾಸ್ನಾನ ತೆಗೆದುಕೊಳ್ಳುವನಾಗಿರುತ್ತಾನೆ. ಯಾಕೆ ಗೊತ್ತಾ? ಈ ದೇಹ ಪಾಪದ ಬಾಲಿಗೆ ಸತ್ತದಾಗಬೇಕು. ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಜಡಿಯಲ್ಪಡಬೇಕು. ಈ ದೇಹ ಯೇಸು ಕ್ರಿಸ್ತನೊಂದಿಗೆ ಹೂಣಲ್ಪಡುವಂಥದ್ದಾಗಬೇಕು. ಹಲ್ಲೆಲೂಯ. ದೀಕ್ಷಾಸ್ನಾನ ತೆಗೆದುಕೊಂಡಂಥ ಮಕ್ಕಳು ಒಂದು ವ್ಯತ್ಯಾಸ, ಒಂದು ಅನುಭವಕ್ಕೆ ಅವರು ಪ್ರವೇಶಿಸುವರಾಗಿರುತ್ತಾರೆ. ಅವರ ಯೋಜನೆಗಳೇ ವ್ಯತ್ಯಾಸವಾಗುತ್ತದೆ, ಅವರ ಪರಿಸ್ಥಿತಿಗಳೇ ವ್ಯತ್ಯಾಸವಾಗುತ್ತದೆ. ನಂಬಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವಂಥ ವ್ಯಕ್ತಿಗಳಾಗಬೇಕು. ದೇವರ ಮಗನಾಗಬೇಕಾ, ದೇವರ ಮಗಳಾಗಬೇಕು ಬಾ. ಹಲ್ಲೆಲೂಯ. ದೀಕ್ಷಾಸ್ನಾನವನ್ನು ಮಾಡಿಕೊ. ನೀವು ಯಾರೇ ಆಗಿರಲಿ, ಯಾವುದೇ ಭಾಷೆಯವನಾಗಿರಲಿ, ಯಾವುದೇ ದೇಶದವನಾಗಿರಲಿ, ಈ ಪರಲೋಕದ ದೇವರ ಕಾನೂನು. ಹಲ್ಲೆಲೂಯ. ಒಬ್ಬ ವ್ಯಕ್ತಿ ಯೇಸುವನ್ನು ನಂಬಿದರೆ ನಂಬಿದಿಗೆ ಗುರುತು, ಪಾಪದ ಬಾಲಿಗೆ ಸತ್ತರೆ ಅದಕ್ಕೆ ಗುರುತು. ಹಲ್ಲೆಲೂಯ. ಅವನು ದೀಕ್ಷಾಸ್ನಾನವನ್ನು ಮಾಡಿಕೊಳ್ಳುತ್ತಾನೆ. ನಂಬಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ನಂಬದೆ ಹೋಗುವನು, ಯೇಸು ಕ್ರಿಸ್ತನ ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಖಂಡಿತ ಯೇಸುವನ್ನು ನಂಬುವ ಎಲ್ಲ ಮಕ್ಕಳು ನಂಬಿ ದೀಕ್ಷಾಸ್ನಾನವನ್ನು ಮಾಡಿಕೊಳ್ಳುವರಾಗುತ್ತಾರೆ. ತನ್ನಷ್ಟಕ್ಕೆ ಅವರು ಯಾವುದೇ ಕಾರ್ಯ ವಿರೋಧ ಬಂದಾಗಿ ಸಹ ಅವುಗಳನ್ನು ಎದುರಿಸಿ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ. ಹಲ್ಲೆಲೂಯ. ಅದರ ಗುರುತು ದೇವರ ಮಕ್ಕಳೆಂಬುದಕ್ಕೆ ಗುರುತು. ಅದು ಮಾತ್ರವಲ್ಲ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಮತ್ತು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದುವಾಗ ಈ ಥರ ಓದುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಂದ ನಂಬಿ ದೀಕ್ಷಾಸ್ನಾನವನ್ನು ಮಾಡಿಕೊಂಡ ನಂತರ, ಓದೋಣ. ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮನು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಯೇಸುವಿನ ಮೇಲೆ ಬರುವುದನ್ನು ಆತನೇ ಕಾಣುವರಾಗಿರುತ್ತಾರೆ. ಅಪೊಸ್ತಲ ಕೃತ್ಯಗಳು 2:4ನೇ ವಾಕ್ಯದಲ್ಲಿ ಓದುವಾಗ, ಅಪೊಸ್ತಲರೆಲ್ಲರೂ
ಒಂದು ಸ್ಥಳದಲ್ಲಿ ಉಪ್ಪರಿಗೆ ಮೇಲೆ ಕೂಡಿ ಬರುವಾಗ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹೌದು ಪ್ರಿಯರೇ, ದೇವರ ಮಕ್ಕಳು ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಯೇಸು ಕ್ರಿಸ್ತನ ಹಾಗೆ, ಅಪೊಸ್ತಲರ ಹಾಗೆ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ದಾಗವುಳ್ಳವರಾಗಿರುತ್ತಾರೆ. ದಾವೀದನು ಹೇಳುತ್ತಾನೆ, ಯೆಹೋವ ನನಗೆ ಕುರುಬನು, ಕೊರತೆ ಪಡೆನು, ನನ್ನನ್ನು ಆತನ ಹಸಿರುಗಾವಲಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯ ಹಸಿರುಗಾವಲುಗಳಲ್ಲಿ ಆತ್ಮೀಯ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ದೇವರ ವಾಕ್ಯಗಳು ಮತ್ತು ವಿಶ್ರಾಂತಿಕರವಾದ ನೀರಿನ ಬಳಿಗೆ ನನ್ನನ್ನು ನಡೆಸುತ್ತಾರೆ. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಅಂತರಾತ್ಮಕ್ಕೆ, ಜೀವ ಆತ್ಮಕ್ಕೆ, ಅಂತರದ ಮನುಷ್ಯನಿಗೆ, ಇನ್ವರ್ಡ್ ಮ್ಯಾನಿಗೆ ದೇವರೊಂದಿಗೆ ಐಕ್ಯ ಇರಬೇಕಾ? ದೇವರ ಆತ್ಮನ ಅಭಿಷೇಕ ಇರಬೇಕಾ? ಅಂತರಾತ್ಮದಲ್ಲಿ ದೇವರ ಬಲವನ್ನು ಹೊಂದುವುದಕ್ಕೆ, ಅಂತರಾತ್ಮದಲ್ಲಿ ದೇವರ ಫಲಗಳನ್ನು ಕೊಡುವುದಕ್ಕೆ, ಅಂತರಾತ್ಮದಲ್ಲಿ ದೇವರ ವರಗಳನ್ನು ಕ್ರಿಯಾರೂಪದಲ್ಲಿ ತರುವುದಕ್ಕೆ ತಂದೆ ದೇವರು ದಯಪಾಲಿಸುವಂಥ ಪರಿಶುದ್ಧಾತ್ಮನನ್ನು ಎಷ್ಟು ಹೇಳಿದರು? ನಾನು ಹೋಗಿ ತಂದೆಯ ಬಳಿಯಿಂದ ಪರಿಶುದ್ಧಾತ್ಮನನ್ನು ಕಳಿಸುತ್ತೀನಿ. ಪರಿಶುದ್ಧಾತ್ಮನ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಜೆರುಸಲೇಮ್, ಯೂದಯ, ಸಮಾರ್ಯ, ಭೂಮಿಯ ಕಟ್ಟೆಗಡೆಯವರೆಗೂ ಒಳ್ಳೆಯ ಫಲವನ್ನು ಕೊಟ್ಟು ವರಗಳನ್ನು ಉಪಯೋಗಿಸಲ್ಪಟ್ಟವರಾಗಿ ಜೀವಿಸುವುದಕ್ಕಾಗಿ, ಸಾಕ್ಷಿಯಾಗಿ ಇರುವುದಕ್ಕಾಗಿ, ದೇವರ ಅಂತರಾತ್ಮ ಜೊತೆಯಲ್ಲಿ ಇದ್ದಾರೆ ಎಂಬ ಗುರುತು ಕಾಣುವುದಕ್ಕಾಗಿ ದೇವರೇ ನಡೆಸುವರಾಗಿರುತ್ತಾರೆ. ಹಾಗಾಗಿ ದೇವರ ಮಗನು, ದೇವರ ಮಗಳು ಖಂಡಿತ ದೀಕ್ಷಾಸನ ತೆಗೆದುಕೊಳ್ಳವರಾಗ್ತಾರೆ. ದೀಕ್ಷಾಸನ ತೆಗೆದುಕೊಂಡವರು ಸಹ ಪರಿಶುದ್ಧದ ಆತ್ಮನ ಅಭಿಷೇಕದ ವಿಷಯದಲ್ಲಿ ದಾಗವುಳ್ಳವರಾಗುತ್ತಾರೆ. ಬಾಯಾರಿದ ಜಿಂಕೆ ಹಾಗೆ ಅವರಿರುತ್ತಾರೆ. ದೇವರೇ, ನನ್ನ ಮೇಲಿನ ಆತ್ಮವನ್ನು ಸುರಿಯಪ್ಪ. ಖಂಡಿತ ದಾವೀದನು, ದೇವರೇ, ನನ್ನ ಮೇಲೆ ನಾವು ನೂತನ ಆತ್ಮವನ್ನು ನನ್ನ ಮೇಲೆ ಸುರಿಯ ಮಾಡು, ಹೊಸ ಎಣ್ಣೆಯಿಂದ ನನ್ನ ಅಭಿಷೇಕವನ್ನು ಮಾಡು. ಆ ಥರ ದಾಗ ಬರುತ್ತದೆ. ಹೌದು, ನಮ್ಮ ಅಂತರಾತ್ಮ ಆ ಥರ ಆಸೆ ಪಡುತ್ತದೆ. ದಾಗ, ಬಾಯಾರಿಕೆ ಇರುತ್ತದೆ. ಖಂಡಿತ ದೇವರು ನಿಮ್ಮ ದಾಗವನ್ನು ತೀರಿಸ್ತಾರೆ. ಖಂಡಿತ ನಿಮ್ಮ ಮೇಲೆ ತನ್ನ ಆತ್ಮವನ್ನು ಖಂಡಿತ ಸುರಿಸುವರಾಗಿರುತ್ತಾರೆ. ಯಾಕಂದರೆ ನೀ ದೇವರ ಮಗನು, ದೇವರ ಬೀಜ. ನೀನು ಬೆಳೆಯಬೇಕು, ನೀನು ಫಲ ಕೊಡಬೇಕು. ಹೌದು, ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ನೆಡಲ್ಪಟ್ಟಂಥ ಮರ ಫಲ ಕೊಡುವ ರೀತಿಯಲ್ಲಿ, ತಪ್ಪದೆ ಫಲ ಕೊಡುವ ರೀತಿಯಲ್ಲಿ, ಅದರ ಎಲೆ ಬಾಡದ ಹಾಗೆ ಇರುವ ಹಾಗೆ ಖಂಡಿತ ದೇವರು ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯ. ದೇವರ ಮಗನು, ದೇವರ ಮಗಳು ಖಂಡಿತ ಪವಿತ್ರಾತ್ಮನ ವರಕ್ಕಾಗಿ ಅವರು ಬೇಡುತ್ತಾರೆ, ಕಾದಿರುತ್ತಾರೆ. ದೇವರು ನನ್ನ ಅಭಿಷೇಕವನ್ನು ಮಾಡಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಇರುವವರಾಗಿರುತ್ತಾರೆ. ಖಂಡಿತ ಅಂಥವರಿಗೆ ದೇವರು ಮಕ್ಕಳು ಯಾವುದನ್ನು ಕೇಳುತ್ತಾರೋ ಅದನ್ನೇ ಕೊಡುತ್ತಾರೆ. ಹಲ್ಲೆಲೂಯ. ಮೊಟ್ಟೆ ಕೇಳಿದರೆ ಮೊಟ್ಟೆನೇ ಕೊಡುವುದು, ಮೀನು ಕೇಳಿದರೆ ಮೀನೇ ಕೊಡುವುದು. ಹಲ್ಲೆಲೂಯ. ನಮ್ಮ ತಂದೆ ನಾವು ಏನು ಕೇಳ್ತೀವೋ ಅದನ್ನೇ ಕೊಡುತ್ತಾರೆ ಹೊರತು ಮೊಟ್ಟೆಗೆ ಬದಲಾಗಿ, ಮೀನಿಗೆ ಬದಲಾಗಿ ಚೇಲನ್ನಾಗಲಿ ಹಾವನ್ನಾಗಲಿ ಕೊಡುವರಲ್ಲ. ಹಲ್ಲೆಲೂಯ. ನಾವು ಏನು ಕೇಳಿ ಬಯಸ್ತೇವೋ ಅದನ್ನೇ ಕೊಡುತ್ತಾರೆ.
ಯಾಕೆ? ಅವರೇ ನಮ್ಮನ್ನು ಈ ಲೋಕದಲ್ಲಿ ಕಳಿಸಿದ್ದಾರೆ, ಹುಟ್ಟಿಸಿದ್ದಾರೆ ಅವರೇ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಮೇಲೆ ದೇವರು ಸುರಿಯಲಿಕ್ಕೆ ಇದ್ದಾರೆ. ಯಾರಿಗಿಷ್ಟ? ದೇವರೇ ನನ್ನ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಬಲವಾಗಿ ಇಳಿಯಬೇಕು. ಸ್ನಾನಿಕನಾದನೆ ಹೇಳ್ತಾನೆ ಯೇಸು ಕ್ರಿಸ್ತನ ವಿಷಯದಲ್ಲಿ, ಈತನು ಪವಿತ್ರಾತ್ಮರಿಂದಲೂ ಬೆಂಕಿಯಿಂದಲೂ ನಿಮ್ಮನ್ನು ಅಭಿಷೇಕವನ್ನು ಮಾಡುವವರಾಗಿದ್ದಾರೆಂಬುದನ್ನು. ಹಲ್ಲೆಲೂಯಾ. ಯಾರಿಗೆ ಪರಿಶುದ್ಧಾತ್ಮನ ಅನುಭವ ಆಗಲಿಕ್ಕೆ ಇಷ್ಟ? ಪ್ರಿಯ ದೇವರ ಮಕ್ಕಳು ಎಲ್ಲರೂ ಬಯಸ್ತಾರೆ. ದೇವರ ಮಕ್ಕಳು ಎಲ್ಲರ ಅಂತರಾತ್ಮ ದೇವರ ಬೀಜ ದೇವರೊಂದಿಗೆ ಐಕ್ಯವಾಗುವುದಕ್ಕೆ ಈ ಲೋಕದಲ್ಲಿ ಇರುವಾಗಲೇ ಆ ಅಂತರಾತ್ಮ ಇಷ್ಟಪಡುತ್ತದೆ. ಅಯ್ಯೋ, ನನ್ನ ತಂದೆ ಹತ್ರ ಮಾತನಾಡಬೇಕಾ, ಅಯ್ಯೋ ನನ್ನ ತಂದೆ ಹತ್ರನೇ ಇರಬೇಕಾ, ನನ್ನ ತಂದೆಯ ಸನ್ನದಿಯಲ್ಲಿಯೇ ಇರಬೇಕು, ನಾನು ಅವರು ಒಂದಾಗಿಯೇ ಇರಬೇಕೆಂಬ ಬಯಸಿಕೆ ಇರ್ತದೆ. ಖಂಡಿತ ದಾಗ ತೀರಿಸ್ತಾರೆ. ಹಲ್ಲೆಲೂಯಾ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ದೇವರು ನಿಮ್ಮನ್ನು ಕರಕೊಂಡು ಹೋಗಿ ತನ್ನ ಆತ್ಮನ ಅಭಿಷೇಕ ನಿಮ್ಮ ಮೇಲೆ ಸುರಿಯ ಮಾಡುವರಾಗಿರುತ್ತಾರೆ. ಯಾರು ದೇವರ ಆತ್ಮನ ಅಭಿಷೇಕವನ್ನು ಹೊಂದಿದವರು ಅವರೆಲ್ಲರೂ ಚಪ್ಪಾಳೆ ತಟ್ಟಿ ದೇವರು ಕೊಂಡಾಡುವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರ ವರ, ದೇವರ ಕೃಪೆ, ದೇವರ ದಯೆ, ದೇವರ ಮಗನು ಎಂಬುದಾಗಿ ಮುದ್ದರಿಸುತ್ತಾ ಇದ್ದಾರೆ. ಪರಿಶುದ್ಧಾತ್ಮನ ವರದ ಮೂಲಕವಾಗಿ ನೀನು ದೇವರ ಮಗನ ಮಗಳೇ, ನೀನು ದೇವರ ಮಗನು, ದೇವರ ಮಗಳು ಮುದ್ದರಿಸುವವರಾಗಿರುತ್ತಾರೆ ಪರಿಶುದ್ಧಾತ್ಮನ ಮೂಲಕವಾಗಿ. ಹಲ್ಲೆಲೂಯಾ. ಆದರೆ ಆ ವರವನ್ನು ಕಾಪಾಡಿಕೊಳ್ಳುವವರಾಗಿರಬೇಕಾ? ಅಂತರಾತ್ಮದಲ್ಲಿ ನಿನ್ನೊಂದಿಗೆ ದೇವರಾತ್ಮನು, ನೀವನೇ ದೇವರ ಆಲಯ, ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿ ಇದ್ದಾರೋ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ಅವನನ್ನು ಕೆಡಿಸುವೆನು. ಆದರೆ ದೇವರ ಮಕ್ಕಳು ದೇವರ ಆಲಯವಾಗಿ ಇರುತ್ತಾರೆ. ತಪ್ಪು ಮಾಡಿದರೆ ದೇವರ ಹತ್ರ ಕ್ಷಮಾಪಣೆ ಕೇಳಿ ಮನಂತಿರುಗಿ ಸರಿ ಮಾಡಿಕೊಂಡು ದೇವರ ಬಳಿಗೆ ಹೋಗುವುದಕ್ಕೆ ಸಿದ್ಧರಾಗಿರುತ್ತಾರೆ. ಹಲ್ಲೆಲೂಯಾ. ಆದರೆ ದೇವರಿಂದ ಬಿತ್ತದ ಬೀಜವಾಗಿದ್ದರೆ ದೇವ ಕುಮಾರನಾಗಿರುವಂಥ, ಹಲ್ಲೆಲೂಯಾ, ಈ ಹೊಲ, ಈ ಭೂಮಿ ಮತ್ತು ಬಿತ್ತುವನೆಂದರೆ ದೇವ ಕುಮಾರನು. ಒಳ್ಳೆಯ ಬೀಜ ಅಂದರೆ ದೇವರ ರಾಜ್ಯದ ಪುತ್ರರು. ಹಲ್ಲೆಲೂಯಾ. ದೇವರ ರಾಜ್ಯದ ಪುತ್ರರಾಗಿ ಇದ್ದರೆ ಖಂಡಿತ ಡೇ ಬೈ ಡೇ, ದಿನ ದಿನ ಖಂಡಿತ ಬೆಳೆಯುವರಾಗುತ್ತೀರಿ. ಹಲ್ಲೆಲೂಯಾ. ಆ ಅನುಭವಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವರಾಗಿರಬೇಕು. ಹಲ್ಲೆಲೂಯಾ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ಥರ ಓದುತ್ತೇವೆ. ಆ ವಾಕ್ಯದಲ್ಲಿ ಓದ್ರಿ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಮತ್ತು ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನ ಪೂರ್ವ ಸ್ಥಿತಿ ಹೋಗುತ್ತದೆ, ಎಲ್ಲ ನೂತನವಾಗುತ್ತದೆ, ಹೊಸ ಸೃಷ್ಟಿ. ಹಲ್ಲೆಲೂಯಾ. ಆ ವ್ಯಕ್ತಿಯಲ್ಲಿ ಶಾರೀರಿಕ ಭಾವ ನಡೆಯುವುದೇ ಇಲ್ಲ. ಸೈತಾನನ ಎಲ್ಲ ಥರದ ಯೋಚನೆಗಳನ್ನು ನಾವು ಬಲ್ಲವರಾಗುತ್ತೀವಿ. ಅವನು ನಾವು ಎದುರಿಸುವವರಾಗುತ್ತೀವಿ, ಜಯಿಸುವವರಾಗುತ್ತೀವಿ. ಸೈತಾನನ್ನು ಹಾಗೆ ಮಾಡುವವರಾಗಿರುತ್ತೀವಿ. ಸೈತಾನನ್ನು ಎದುರಿಸಿರಿ, ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದಂಥ ಮಕ್ಕಳು ಡೇ ಬೈ ಡೇ, ದಿನದಿಂದ ದಿನಕ್ಕೆ ಅಂತರಾತ್ಮದಲ್ಲಿ
ದೇವರ ಮಕ್ಕಳಿಗೆ ಇರತಕ್ಕಂಥ ದೈವಿಕವಾದಂಥ ಗುಣಾದಿಶಯ, ಪರಲೋಕ ದೇವರು ಯಾವುದನ್ನು ಯೋಚಿಸ್ತಾರೋ ಆ ಥರ ಯೋಚನೆ, ಪರಲೋಕದ ದೇವರು ಯಾವುದನ್ನು ನೋಡಬೇಕೆಂಬುದಾಗಿ ಹೇಳ್ತಾರೆ ಆ ಥರ ಅವರಿಗೆ ನೋಟ, ಪರಲೋಕದ ದೇವರು ಯಾವುದನ್ನು ಕೇಳಬೇಕೆಂಬುದಾಗಿ ಅವರ ಸಂಗಡ ಮಾತನಾಡುವರಾಗಿರುತ್ತಾರೋ ಅದನ್ನು ಅವರು ಕೇಳುವರಾಗಿರುತ್ತಾರೆ. ಮತ್ತು ಪರಲೋಕದ ದೇವರು ಯಾವುದನ್ನು ಅವರ ಬಾಯಿಂದ ಹೊರಡಬೇಕು, ಯಾವ ಮಾತು ಹೊರಡಬೇಕೋ ಆ ಥರ ಮಾತನಾಡುವರಾಗಿರುತ್ತಾರೆ. ಪರಲೋಕದ ದೇವರ ಚಿತ್ತ ಅವರು ಎಲ್ಲಿಗೆ ಹೋಗಬೇಕು, ಯಾವ ಕಾರ್ಯವನ್ನು ನಿರ್ವಹಿಸಬೇಕು, ಅವರು ದೇವರ ಆತ್ಮನಿಂದಲೇ ಅವರು ನಡೆಸಲ್ಪಡುವರಾಗಿರುತ್ತಾರೆ. ಅವರೇ ದೇವರ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತ ಅವರು ದೇವರ ಮಕ್ಕಳಾಗಿ ಇರ್ತಾರೆ. ಈ ಲೋಕದಲ್ಲಿ ಅವರು ಖಂಡಿತವಾಗಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿರುತ್ತಾರೆ. ಅವರ ನಡೆ ನುಡಿ, ಅವರ ಪ್ರೀತಿ, ಅವರ ನಂಬಿಕೆ, ಅವರ ಎಲ್ಲ ಆತ್ಮಿಕ ಕಾರ್ಯದಲ್ಲಿ ಸಾಕ್ಷಿಯಾಗಿರುತ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನೀನು ಯೋಚಿಸಬಹುದು, ಅಯ್ಯೋ ನಾನು ಜೀವನದಲ್ಲಿ ನಾನು ಯೇಸುವನ್ನು ನಂಬಿದ್ದೀನಿ, ಯೇಸುವನ್ನು ಅಂಗೀಕರಿಸಿಕೊಂಡೆ, ಯೇಸುವನ್ನು ನಂಬಿದೆ, ದೀಕ್ಷಾಸನವನ್ನು ಮಾಡಿಕೊಂಡೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದೆ, ನನ್ನಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ, ಹೆಚ್ಚು ಕಾಣ್ತಾ ಇಲ್ಲ, ನಾನು ಅಲ್ಪ ಸ್ವಲ್ಪ ಮಟ್ಟಿಗೆ ಮಾತ್ರ ಇದ್ದೀನಿ. ಕಾರಣ ಯಾಕೆ ಗೊತ್ತಾ? ದೇವರೊಂದಿಗೆ ನಿಮ್ಮ ಆತ್ಮ ಐಕ್ಯವಾಗಬೇಕಾ? ಯೇಸು ನಿಮ್ಮಲ್ಲಿ ಇದ್ದಾರೋ ನೀವೇ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ಯೇಸು ಇರುವಾಗ, ಯೇಸು ಇದ್ದಾರೆಂಬುದನ್ನು ನಾವು ಅರಿವು ಇರುವಾಗ, ದೇವರ ಆತ್ಮನಲ್ಲಿ ಇದ್ದಾರೆ ಎಂಬ ಅರಿವಿರುವಾಗ ಖಂಡಿತ ಆಟೋಮ್ಯಾಟಿಕಲಿ ನಮ್ಮ ಅಂತರಾತ್ಮ ದಿನೇ ದಿನೇ ಬದಲಾವಣೆ ಆಗುತ್ತದೆ. ದೇವರ ಮಕ್ಕಳಿಗೆ ತಕ್ಕಂಥ ಜೀವಿತ ನಾವೇ ಕಾಣುತ್ತೀವಿ, ನಮ್ಮ ನೋಟದಲ್ಲೇ ಕಾಣ್ತೀವಿ, ನಾವು ಕಿವಿ ಕೊಡುವುದರಲ್ಲೇ ಕಾಣುತ್ತೀವಿ, ನಮ್ಮ ಬಾಯಿನ ಮಾತ್ರದಲ್ಲೇ ಗೊತ್ತಾಗುತ್ತದೆ. ನಾವು ಎಲ್ಲಿ ಕೂರುತ್ತೇವೆ, ಎಲ್ಲಿ ಹೋಗುತ್ತೇವೆ, ಎಲ್ಲಿ ನಿಲ್ಲುತ್ತೇವೆ, ಏನು ಮಾತಾಡ್ತೇವೆ, ಅದರ ಮೂಲಕವಾಗಿ ನಮ್ಮ ಜೀವನದ ಶೈಲಿಯ ಮೂಲಕ ಗೊತ್ತಾಗುತ್ತದೆ, ಎಸ್ ನಾನು ದೇವರ ಮಗನು. ಹಾಗೆಯೇ ಕತ್ತಲೆಯಲ್ಲಿ ಜೀವಿಸುತ್ತಾ ಸೈತಾನನ ಮಕ್ಕಳಾಗಿ ಶಾರೀರಿಕ ಭಾವದಲ್ಲಿ ಈ ಲೋಕದ ಯೋಚನೆಯ ಪ್ರಕಾರ ಯಾರು ಜೀವಿಸ್ತಾರೆ ಅವ್ರಿಗೆ ಸಹ ಗೊತ್ತಾಗ್ಬಿಡುತ್ತದೆ, ನಾನು ದೇವರ ಮಗನು ಅಲ್ಲ, ನಾನು ದೇವರ ಮಗನು ಅಲ್ಲ ಎಂಬುದಾಗಿ ಅವರಿಗೆ ಗೊತ್ತಾಗ್ಬಿಡುತ್ತದೆ. ಹಲ್ಲೆಲೂಯಾ. ನಾವು ಧನ್ಯರು. ಚಪ್ಪಾಳೆ ತಟ್ಟಿಕೊಂಡನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಮಕ್ಕಳು. ಹಲ್ಲೆಲೂಯಾ. ಸಾಕ್ಷಿಗಳಾಗಿರ್ತೀವಿ. ಅದು ಮಾತ್ರವಲ್ಲ, ನಾವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದುವ ಸಮಯದಲ್ಲಿ ಈ ಥರ ಓದುತ್ತೇವೆ, ಚದರಿ ಹೋದವರೆಲ್ಲರೂ ಸುವಾರ್ತೆಯನ್ನು ಸಾರುವರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಖಂಡಿತ ದೇವ್ರ ಮಕ್ಕಳು ಸುಮ್ಮನೆ ಇರೋಕ್ಕಾಗಲ್ಲ. ಸಾಕ್ಷಿ ಹೇಳ್ತೀವಿ, ಯೇಸುವಿನ ಬಗ್ಗೆ ಸಾರ್ತೀವಿ. ನಾವು ಬಾಯಿ ಮುಚ್ಚಿಡೋಕ್ಕಾಗುವುದೇ ಇಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಯೇಸುವಿನ ಬಗ್ಗೆ ಸಾರ್ತೀವಿ. ಹಲ್ಲೆಲೂಯಾ. ಪ್ರಿಯರೇ, ಯಾವ ಒಬ್ಬ ವ್ಯಕ್ತಿಯು ಯೇಸುವಿನ ಮಕ್ಕಳನ್ನು ಅಡಗಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅಡಗಿಸಿದ ರೀತಿಯಲ್ಲಿ ಕಾಣಬಹುದು. ಯೇಸು ಈ ಲೋಕಕ್ಕೆ ಬೆಳಕಾಗಿ ಬಂದರು. ಈ ಲೋಕದ ಕತ್ತಲೆ ಆತನನ್ನು ಮುಸುಕಲಿಲ್ಲ. ಆದರೆ ಯೇಸು ಕ್ರಿಸ್ತನು ಯಾವುದಕ್ಕಾಗಿ ಬಂದರೋ ಆ ಕಾರ್ಯವನ್ನು ಮುಗಿಸಿನೇ ಹೋದರು. ಹಾಗೆ ನೀವು ಈ ಲೋಕದ ಕತ್ತಲೆ ಅಥವಾ ಈ ಲೋಕದ ಸೈತಾನನು, ಈ ಲೋಕದ ಪರಿಸ್ಥಿತಿ ನಿಮ್ಮನ್ನು ಮುಸುಕುವುದೇ ಇಲ್ಲ, ನಿನ್ನನ್ನು ಅಡ್ಡಗಿಸುವುದೇ ಇಲ್ಲ. ಯಾವುದಕ್ಕಾಗಿ ಹುಟ್ಟಿದೆಯಾ ಆ ಕಾರ್ಯ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಹಲ್ಲೆಲೂಯಾ. ದಾವೀದನು ಬಂದನು, ಅಣ್ಣಂದಿರ ಜೊತೆಯಲ್ಲಿ ಇದ್ದಾರೆ, ಸೌಲನಿದ್ದಾನೆ, ಸೈನಿಕರಿದ್ದಾರೆ, ಗೋಲಿಯಾತನು ಅವನಲ್ಲಿ ಕೂಗುವನಾಗಿರುತ್ತಾನೆ, ಅದನ್ನು ಕೇಳುತ್ತಾನೆ.
ಆವಾಗ ಇವನ ಹೃದಯದಲ್ಲಿ ಅಂದುಕೊಳ್ತಾನೆ, ಸುನ್ನತಿ ಇಲ್ಲದ ಈ ಫಿಲಿಸ್ತೀನವನು ಎಷ್ಟುನವನು. ಅವರ ಅಣ್ಣಂದಿರು ಅವನ ಅಡಗಿಸಿಕೆ ಹೋದರು. ಅವನನ್ನು ಅಡಗಿಸಿಕೆ ಹೋದ, ಅವನು ಬಿಟ್ಟಿಲ್ಲ. ಕೊನೆಗೆ ಸೌಲನ ಮೂಲಕವಾಗಿ ಗೋಲಿಯಾತ್ ಮುಂದೆ ಅವನು ನಿಲ್ಲುವನಾಗುತ್ತಾನೆ, ಗೋಲಿಯಾತನ್ನು ಗೆಲ್ಲುತ್ತಾನೆ. ಅದೇ ಥರ ನಿಮ್ಮ ಮೇಲಿರುವಂಥ ಆತ್ಮನ ಅಭಿಷೇಕ, ಅದೇ ಥರ ವ್ಯಕ್ತಿಯೇ ನೀವು. ಯಾವ ಕಾಲದಲ್ಲಿ ನೀವು ಪ್ರಕಟ ಆಗಬೇಕು ಹಾಗೆ ನಿನ್ನನ್ನು ಪ್ರಕಟ ಮಾಡಲಿಕ್ಕೆ ಅದನ್ನು ಸರ್ವಶಕ್ತನು. ಯಾವ ಕಾರ್ಯಕ್ಕಾಗಿ ನಿಮ್ಮನ್ನು ಹುಟ್ಟಿಸಿದನೋ ಆ ಕಾರ್ಯ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಯಾವುದೇ ಪರಿಸ್ಥಿತಿ ಬರಲಿ, ಯಾವುದೇ ಹೋರಾಟ ಬರಲಿ, ಕಷ್ಟ ಬರಲಿ, ನಿಂದೆ ಬರಲಿ, ವಿರೋಧ ಬರಲಿ, ಅವಮಾನ ಬರಲಿ, ಈಗ ಲೋಕದ ಅಧಿಪತಿಯಾಗಿರೋ ಸೈತಾನನೇ ಎದ್ದು ಬಂದರೂ ಸಹ ನೀವು ಸೋಲುವುದಿಲ್ಲ, ಬದಲಾಗಿ ಜಯಿಸುವರಾಗುತ್ತೀರಿ, ಕಡುಕನನ್ನು ಜಯಿಸುವರಾಗುತ್ತೀರಿ. 1ನೇ ಯೋಹಾನನಲ್ಲಿ ನಾವು ಓದುತ್ತೇವೆ. ಹಲ್ಲೆಲೂಯಾ. ಯಾಕಂದರೆ ನಿಮ್ಮಲ್ಲಿ ದೇವರ ಬೀಜವಿದೆ, ನೀ ದೇವರ ಮಗನು, ಮಗಳು. ಹಲ್ಲೆಲೂಯಾ. ಮತ್ತು 2ನೇ ತಿಮೋಥೆಯು 4ನೇ ಅಧ್ಯಾಯ 8ನೇ ವಾಕ್ಯ ಓದೋಣ. 2ನೇ ತಿಮೋಥೆಯು 4ನೇ ಅಧ್ಯಾಯ 8ನೇ ವಾಕ್ಯ. ನೀತಿವಂತರಿಗೆ ದೊರಕುವ ಜಯಮಾಲೆಯು, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನೋಡ್ರಿ, ಅಂತ ನಿರೀಕ್ಷೆ, ಆ ದಿನದಲ್ಲಿ ನನಗೆ ಕೊಡುವನು. ಪೌಲ ಅಷ್ಟು ನಿಶ್ಚಯ. ಈ ಲೋಕದಲ್ಲಿ ನಾವು ಯಾವುದಕ್ಕಾಗಿ ಬಂದಿದೆಯವೋ ಆ ಹೋರಾಟ ಇದ್ದೇ ಇರ್ತದೆ. ಯೇಸು ಕ್ರಿಸ್ತನು ಹೇಳಿದರು, ನಿಮಗೆ ಲೋಕದಲ್ಲಿ ಉಪದ್ರ ಉಂಟು, ಆದರೂ ಧೈರ್ಯವಾಗಿರಿ. ಹಲ್ಲೆಲೂಯಾ. ನಾನು ಲೋಕವನ್ನು ಜಯಿಸಿದ್ದೀನಿ. ಹಾಗೆ ನಿಮ್ಮ ಜೀವನದಲ್ಲಿ ದೇವರು ಜಯ ಕೊಡುತ್ತಾರೆ. ನೀವು ಸೋಲುವರಲ್ಲ, ಸೋಲುವುದಕ್ಕಾಗಿ ಹುಟ್ಟಿಲ್ಲ, ನೀವು ಜಯಿಸುವುದಕ್ಕಾಗಿಯೇ ಹುಟ್ಟಿದ್ದೀರಿ. ಯಾಕೆ? ನಿಮ್ಮ ಯೇಸು ಮೃತ್ಯುಂಜಯನು. ಆತನ ಮಕ್ಕಳು ಖಂಡಿತ ಲೋಕವನ್ನು ಜಯಿಸ್ತಾರೆ. ಯಾರು ಲೋಕವನ್ನು ಜಯಿಸಬೇಕು? ಯಾರಿಗಾರ ಕೆಡುಕನನ್ನು ಜಯಿಸಬೇಕು? ಯಾರಿಗೆ ಶಾರೀರಿಕ ಭಾವವನ್ನು ಜಯಿಸಬೇಕು? ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನನ ಮೇಲೆ ಜಯ ಆಗಬೇಕು ಎಂಬುದಾಗಿ ಇರುವವರು ದೇವರ ಮಕ್ಕಳು. ಒಂದು ಕಾರ್ಯ, ನಿಮ್ಮ ಅಂತರದ ಮನುಷ್ಯನೊಂದಿಗೆ, ಪರಲೋಕದ ದೇವರ ತಂದೆಯ ಒಂದಿಗೆ ದೇವರ ರಾಜ್ಯದ ಕಾರ್ಯಗಳು ದಿನಾಲು ನಡೆಸುವುದಿಗೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನೀವು ಧನ್ಯರು. ನೀವು ದೇವರು ಒಂದಾಗಿಯೇ ಇರ್ತೀರಿ. ಈ ಲೋಕ ನಿಮ್ಮನ್ನು ಜಯಿಸುವುದಿಲ್ಲ, ಈ ಶಾರೀರಿಕ ನಿಮ್ಮನ್ನು ಜಯಿಸುವುದೇ ಇಲ್ಲ, ಸೈತಾನ ನಿಮ್ಮನ್ನು ಜಯಿಸುವುದೇ ಇಲ್ಲ, ನಿನ್ನ ಪರಿಸ್ಥಿತಿಗಳು ನಿನ್ನನ್ನು ಜಯಿಸುವುದೇ ಇಲ್ಲ. ಪರಿಸ್ಥಿತಿಗಳ ಮೇಲೆ ನೀನೇ ಜಯಿಸುವಿ. ಹಲ್ಲೆಲೂಯಾ. ಮೋಶೆ ಜಯಿಸಿದನು, ಮೋಶೆ ರಕ್ಷಕನಾದನು. ಯೋಸೇಫ ಜಯಿಸಿದನು, ಅರಸನಾದನು. ನೀವು ಸಹ ಜಯಿಸುವ ವ್ಯಕ್ತಿ, ಸೋಲುವ ವ್ಯಕ್ತಿ ಅಲ್ಲ. ನೀವು ದೇವರಿಂದ ಹುಟ್ಟಿದಂಥ ವ್ಯಕ್ತಿ. ದೇವರ ಉದ್ದೇಶ ನಿಮ್ಮ ಜೀವನದಲ್ಲಿ ನಡೆಯಲಿಕ್ಕೆ ಇದೆ. ಪರಿಸ್ಥಿತಿಯನ್ನು ಕಂಡು ಹೆದರಬೇಡ. ಪರಿಸ್ಥಿತಿಗಳು ಖಂಡಿತ ದಾಟುತ್ತೀರಿ. ಎಲ್ಲರ ಎದ್ದು ನಿಲ್ಲೋಣ, ಕಣ್ಣುಗಳನ್ನು ಮುಚ್ಚೋಣ. ಸ್ಪಿರಿಟ್ ಆಫ್ ಗಾಡ್. ಕರ್ತನೇ, ಈ ದಿನದಲ್ಲಿ ಬಂದಂಥ ಮಕ್ಕಳು ನಿನ್ನವರು. ಈ ಲೋಕದಲ್ಲಿ ಅವರನ್ನು ಈ ದಿನಗಳಲ್ಲಿ ಕಳಿಸಿದ್ದಿ, ಅವರನ್ನು ಬೆಳೆಸಿದ್ದಿ, ಅವರನ್ನು ನಂಬಿಕೆಯಲ್ಲಿ ಬರಮಾಡಿದ್ದಿ. ನಿನ್ನಿಂದಲೇ ಅವರು ಇವತ್ತು ಈ ಸ್ವರವನ್ನು ಕೇಳುವರಾಗಿರುತ್ತಾರೆ. ನನ್ನನ್ನು ಸಹ ನೀ ಮರೆ ಮಾಡಿ ನಿನ್ನ ಜನಗಳಿಗಾಗಿ ಮಾತನಾಡುತ್ತಾ ಇದ್ದೀ ದೇವರೇ. ನಿನ್ನ ಮಕ್ಕಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇನೆ. ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಬೇಕು ದೇವರೇ. ಪರಲೋಕದ ತಂದೆಯೇ, ಇಲ್ಲಿ ಬಂದಿರುವಂಥ ಮಕ್ಕಳಲ್ಲಿ ಒಂದು ವೇಳೆ ಅವರ ಅಂತರಾತ್ಮದಲ್ಲಿ ಅಯ್ಯೋ ನಾನು ದೇವರ ಮಗನಾಗಿಲ್ಲಲ್ಲ ಎಂಬ ದುಃಖ, ಎಂಬ ಚಿಂತೆ ಅವರನ್ನು ಕಾಡಿಸುವುದಾಗಿದ್ದರೆ ಈಗಲೇ
ಆ ಬಂಧನದಿಂದ ಬಿಡುಗಡೆ ಮಾಡು ದೇವರೇ. ತಂದೆ ದೇವರೇ, ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆರಿಸಲ್ಪಟ್ಟು ಈ ಲೋಕವೆಂಬ ಹೊಲದಲ್ಲಿ ಬಿತ್ತುವನಾಗಿರುವಂಥ ದೇವಕುಮಾರನಾಗಿ ಬಿತ್ತಿದಂಥ ದೇವಪುತ್ರರು, ಪರಲೋಕ ರಾಜ್ಯದವರು ಇಲ್ಲಿ ಯಾರ್ಯಾರು ಇದ್ದಾರೋ ಅವರ ಮೇಲೆ ನಿನ್ನ ಉದ್ದೇಶ ನೆರವೇರುವ ಹಾಗೆ, ಅವರ ಪರಿಸ್ಥಿತಿಗಳ ಮೇಲೆ ಜಯಶಾಲಿಗಳಾಗುವ ಹಾಗೆ ತಂದೆಯೇ ನಿನ್ನ ಚಿತ್ತ ಈ ದಿನದಲ್ಲಿ ಅವರ ಜೀವನದಲ್ಲಿ ನೀನು ನೆರವೇರಿಸು. ನಿನ್ನ ಮಕ್ಕಳಿಗಾಗಿ ನೀನು ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರಿಸು ದೇವರೇ, ನೆರವೇರಿಸು. ಎಸ್, ನೆರವೇರಿಸು. ನಿನ್ನ ಮಕ್ಕಳು ಕಥೆ ಎಲ್ಲದರಿಂದ ಬಿಡುಗಡೆ ಆಗಲಿ, ಅವರ ಕಣ್ಣೀರು ಒರೆಸಲ್ಪಡಲಿ, ಅವರ ದುಃಖಗಳು ನೀಗಿಸಲ್ಪಡಲಿ, ಅವರು ಶಾರೀರಿಕ ಭಾವದ ಮೇಲೆ ಜಯವನ್ನು ಹೊಂದಲಿ, ಅವರಿಗೆ ವಿರೋಧವಾಗಿ ನಿಲ್ಲುವಂಥ ಸೈತಾನನ ಕಾರ್ಯದಲ್ಲಿ ಜಯವಾಗಲಿ. ನಿನ್ನ ಮಕ್ಕಳು ದೇವರ ರಾಜ್ಯದ ಪುತ್ರರಾಗಿರಲಿ. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀನು ಹೇಳಿದ್ದಿ, ಹೌದಪ್ಪ. ಆದರೆ ನೀವು ಬರುವಾಗ ನಾವು ನಿಮ್ಮಂತೆ ಆಗುತ್ತೇವೆ ಎಂಬುದನ್ನು ನೀನು ಹೇಳಿದ್ದಿ. ಅಂಥ ಮಕ್ಕಳು ಇಲ್ಲಿ ಇದ್ದಾರೆ ದೇವರೇ. ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಅಭಿಷೇಕಿಸು. ನಿಮ್ಮ ಆತ್ಮನಿಂದ ಅವರು ನಡೆಸಲ್ಪಡುವವರಾಗಿರಲಿ. ನಿನ್ನ ಉದ್ದೇಶ, ನಿನ್ನ ರಾಜ್ಯದ ಕಾರ್ಯಗಳು ಅವಳು ನಡೆಯಲಿ. ಹಾಗೆ ಈ ದಿನದಲ್ಲಿ ಬಂದಂಥ ಎಲ್ಲ ಮಕ್ಕಳನ್ನು, ಸೇವಕರುಗಳನ್ನು ಒಪ್ಪಿಸ್ತೇನೆ. ನಮ್ಮ ಸಂಗಡ ಮಾತಾಡಿದಕ್ಕೆ ಸ್ತೋತ್ರ. ಮುಂದಿನ ಸಮಯದಲ್ಲಿ ಇರು. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇಲೆ. ಸೇವರ ಕೈಯಲ್ಲಿ ನಾನು ಒಪ್ಪಿಸಿಕೊಡುವನಾಗಿದ್ದೀನಿ.